ಈ ದುರಂತದಲ್ಲಿ ಮೃತಪಟ್ಟವರದು ಒಬ್ಬೊಬ್ಬರದು ಒಂದೊಂದು ಕಣ್ಣೀರ ಕಥೆಗಳು. ಮೈದುನನ ಮದುವೆ ಇದೆ ಅಂತ ಭಾರತಕ್ಕೆ ಬಂದು ವಾಪಸ್ ಹೋಗ್ತಾ ಇದ್ದವರು ದುರಂತ ಅಂತ್ಯ ಕಂಡಿದ್ದಾರೆ. 1.5 ವರ್ಷದ ಕಂದನ ಜೊತೆಗೆ ಸಕೀನಾ ಬೆನ್ ಅನ್ನೋರು ಮೃತಪಟ್ಟಿದ್ದಾರೆ. ಮೇ 16ಕ್ಕೆ ವಡೋದರಾಗೆ ಮೈದುನನ ಮದುವೆಗೋಸ್ಕರ ಬಂದಿದ್ರು. ಮದುವೆ ಮುಗಿಸಿ ನಿನ್ನೆ ಲಂಡನ್ಗೆ ವಾಪಸ್ ತೆರಳೋದಕ್ಕೆ ಫ್ಲೈಟ್ ಹತ್ತಿದ್ರು. ದೌರ್ಭಾಗ್ಯಶಾಲಿ ಫ್ಲೈಟ್ನಲ್ಲಿ ಅವರು ಅಂತ್ಯ ಕಂಡಿದ್ದಾರೆ. ಸಕೀನಾ ತನ್ನ 1.5 ವರ್ಷದ ಮಗುವಿನೊಂದಿಗೆ ಈ ಅಪಘಾತದಲ್ಲಿ, ಈ ವಿಮಾನ ದುರಂತದಲ್ಲಿ ಮೃತಪಟ್ಟಿರೋದು ನೋಡ್ತಾ ಇದ್ದೀರಿ. ಸಕೀನಾ ಅವರನ್ನ, ಸಕೀನಾ ಬೆನ್ ಮತ್ತವರ ಮಗು ಇಬ್ಬರೂ ಕೂಡ ಈ ದುರಂತದಲ್ಲಿ ಬಲಿಯಾಗಿರೋದು. ಮೇ 16ನೇ ತಾರೀಕು ಮೈದುನನ ಮದುವೆ ಇದೆ ಅನ್ನೋ ಕಾರಣಕ್ಕಾಗಿ ವಡೋದರಾಗೆ ಬಂದವರು ಮದುವೆಯ ಕಾರ್ಯಕ್ರಮಗಳನ್ನು, ಶುಭ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ಸು ಲಂಡನ್ಗೆ ಹೊರಟಿದ್ರು. ಫ್ಲೈಟ್ ಹತ್ತಿದ್ರು. ಕೆಲವೇ ಕ್ಷಣದಲ್ಲಿ ಇವರ ಬದುಕು ಕೂಡ ಮುಗಿದು ಹೋಗಿದೆ. ಒಂದೊಂದು ಕಥೆಗಳು ಕೂಡ ವಿಭಿನ್ನ, ಆದರೆ ವಿಧಿಯೊಂದೇ. ಮುಕ್ತಾಯ ಆಗಿದ್ದು ದುರಂತದಲ್ಲಿ. ಲಂಡನ್ಗೆ ಬದುಕು ಕಟ್ಟಿಕೊಳ್ಳೋ ಉದ್ದೇಶದಿಂದ ಹೊರಟವರು ಬಹಳಷ್ಟು ಜನ, ಭಾರತಕ್ಕೆ ಪ್ರವಾಸದ ನಿಮಿತ್ತ ಬಂದು ವಾಪಸ್ಸು ತಮ್ಮ ತಾಯಿನೆಲಕ್ಕೆ ಹೋಗ್ತಾ ಇದ್ದವರು ಇನ್ನಷ್ಟು ಜನ, ತಮ್ಮ ತಾಯಿನೆಲ ಅಂದರೆ ಭಾರತದಿಂದ ಲಂಡನ್ಗೆ ವಿದ್ಯಾಭ್ಯಾಸದ ಉದ್ದೇಶಕ್ಕೋ, ಉದ್ಯೋಗದ ಉದ್ದೇಶಕ್ಕೋ, ಪ್ರವಾಸದ ಉದ್ದೇಶಕ್ಕೋ ಹೊರಟು ನಿಂತವರು ಇನ್ನೂ ಬಹಳ ಜನ. ಎಲ್ಲ ಕನಸುಗಳು ಕೂಡ ವಿಮಾನದ ಜೊತೆಗೆ ಮಡಿದಿದೆ. ಈ ದೃಶ್ಯ, ಈ ಫೋಟೋ ನೀವು ನೋಡ್ತಾ ಇರೋದು ಸಕೀನಾ ಬೆನ್ ಕೌಟುಂಬಿಕ ಕಾರ್ಯಕ್ರಮ, ಶುಭ ಕಾರ್ಯಕ್ರಮ, ಮೈದುನನ ಮದುವೆ. ಆ ಕಾರಣಕ್ಕಾಗಿ ವಡೋದರಾಗ ಬಂದಿದ್ರು. ಮೂಲತಃ ಗುಜರಾತ್ನವರು, ಲಂಡನ್ನ ನಿವಾಸಿ. ಮಗುವಿನೊಂದಿಗೆ ಅವರು ಕೂಡ ಭಾರತ ಲೋಕಕ್ಕೆ ಹೊರಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.